ಪ್ರಿಯ ವೀಕ್ಷಕರೇ ನೋಡಿ, ಇವತ್ತು ನಾವು ಬಾಳೆಹಣ್ಣಿನ ಕೊಟ್ಟಿಗೆ ಮಾಡಲಿಕ್ಕೆ ಹೊರಟಿದ್ದೇವೆ. ಹಾಗೆ ಧನ್ವಿ ಎಂಜಾಯ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ ನಾನೀಗ ಇದನ್ನು ನಿಮಗೆ ಮಾಡುವಾಗ ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಅಂದರೆ ನಿಮಗೂ ಗೊತ್ತಾಗಲಿ, ಈಗ ಬಾಳೆಹಣ್ಣು ಕೊಟ್ಟಿಗೆ ಮಾಡಲಿಕ್ಕೆ ಗೊತ್ತಿರೋರು ಇರ್ಬೋದು, ಗೊತ್ತಿರೋರು ಇರ್ಬೋದು. ಅಂದರೆ ಮಾಡುವ ರೀತಿ ತುಂಬ ವ್ಯತ್ಯಾಸ ಆಗಿರುತ್ತೆ ನೋಡಿ. ಈಗ ಅದಕ್ಕೆ ನಾನೀಗ ನಾವು ಹೇಗೆ ಮಾಡ್ತೇವೆ ಬಾಳೆಹಣ್ಣು ಕೊಟ್ಟಿಗೆ ಅನ್ನೋದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ವೀಕ್ಷಕರೇ. ನೋಡಿ, ಈಗ ನಮ್ಮ ಫ್ರೆಂಡ್ ಶ್ಯಾಮಲಕ್ಕನ ಮನೇಲಿ ಮಾಡ್ತಾ ಇದ್ದೇವೆ ಈಗ. ಅಂದರೆ ನಮ್ಮ ಗ್ರಾಮ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಆಯಿತು ನೋಡಿ, ಅದಕ್ಕೋಸ್ಕರ ನಾನು ಬೆಂಗಳೂರಿಂದ ಬಂದಿದ್ದೆ. ಆಗ ಶ್ಯಾಮಲಕ್ಕ ಹೇಳಿದ್ರು ಬಾಳೆಹಣ್ಣು ಕೊಟ್ಟಿಗೆ ಮಾಡ್ತಾ ಇದ್ದೇನೆ ಸುಶೀಲಕ್ಕ ಅಂತ. ಆಗ ನನಗೆ ಆಯ್ತು, ನಾನು ತುಂಬ ದಿವಸದಿಂದ ಬಾಳೆಹಣ್ಣು ಕೊಟ್ಟಿಗೆ ಒಂದು ಮಾಡಿಕೊಂಡು ನನಗೂ ಮಾಡಿ ಅಭ್ಯಾಸ ಇಲ್ಲ, ಮಾಡಬೇಕಷ್ಟೇ. ಹಾಗೆ ನಾನು ಮಾಡುವಾಗ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ನಾನು ಅಂದಾಜು ಮಾಡ್ತಾ ಇದ್ದೆ. ಇವತ್ತು ಸರಿಯಾದ ಅವಕಾಶ ಸಿಕ್ಕಿತ್ತು ನೋಡಿ. ಹಾಗಾಗಿ ನಮ್ಮ ಶ್ಯಾಮಲಕ್ಕೆಲ್ಲ ಈಗ ಇಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ಇಡ್ತಾರೆ ನೋಡಿ, ಎಲ್ಲ ಅರೇಂಜ್ಮೆಂಟ್ ಆಗಿದೆ ಮಾಡಲಿಕ್ಕೆಲ್ಲ. ನೋಡಿ, ಬಾಳೆ ಎಲೆಯನ್ನೆಲ್ಲ ಬಾಳಿಸಿ ಇಟ್ಕೊಂಡಿದ್ದಾರೆ. ಆಮೇಲೆ ಬಾಳೆಹಣ್ಣು, ಅಕ್ಕಿ ನೆನೆಸಿಟ್ಟುಕೊಂಡಿದ್ದಾರೆ. 2 ಲೋಟ ಅಕ್ಕಿ ಅಂತೆ. 2 ಲೋಟ ಅಕ್ಕಿಗೆ ಒಂದು 25 ಬಾಳೆಹಣ್ಣು ನಾನು ಸುಲಿದು ಇಟ್ಟುಕೊಂಡಿದ್ದೇನೆ ಹೇಳಿದ್ದಾರೆ ಅವರು. ನೋಡಿ, ಬಾಳೆಹಣ್ಣು ಇಲ್ಲಿದೆ ನೋಡಿ, ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದಾರೆ. ಎಷ್ಟೊತ್ತಾಯಿತು ಶ್ಯಾಮಲಕ್ಕ ಸಾಮಾನು ನೆನೆಸಿಟ್ಟು? ಅದೇ ಒಂದು 2 ಗಂಟೆ ಆಯಿತು ನೆನೆಸಿಟ್ಟು. 2 ಗಂಟೆ 4 ಗಂಟೆ ಆದರೂ ಪರವಾಗಿಲ್ಲ. ಆಗ ನಾವು ನೆನೆಸಿಟ್ಟುಕೊಳ್ಬೇಕು. ಆಗಾಗ ಹಾಕಿದರೆ ಅಷ್ಟು ಬೇಗ ನುಣ್ಣಗೆ ಆಗೋದಿಲ್ಲ, ನೆನೆಸಿಟ್ಟರೆ ಬೇಗ ನುಣ್ಣಗೆ ಆಗ್ತದೆ ನೋಡಿ. ಆಮೇಲೆ ಸ್ವಲ್ಪ ಬೆಲ್ಲ, ಒಂದು 4-5 ಪೀಸ್ ಬೆಲ್ಲ ಇಟ್ಟುಕೊಂಡಿದ್ದಾರೆ. ಅದೇ 2 ಅಚ್ಚು 2-3 ಅಚ್ಚು ಆಗ್ಬೋದು, ಅಚ್ಚಿನ ಲೆಕ್ಕ ಹೇಳಿದರೆ. ಈಗ ಪೀಸ್ ಮಾಡಿ ಇಟ್ಟುಕೊಂಡಿದ್ದಾರೆ ನೋಡಿ. 2, 4, 5 ಸಣ್ಣ ಸಣ್ಣ ಅಚ್ಚು ಬೆಲ್ಲ ಇದೆ. ಆಮೇಲೆ ಕಾಯಿ ತುರಿ ನೋಡಿ, ಇಷ್ಟು ಕಾಯಿ ತುರಿ ಇದೆ. ಅವ್ರು ಹೇಳ್ತಾರೆ ದೊಡ್ಡ ತೆಂಗಿನಕಾಯಿದು 1 ಕಡಿ ತೆಂಗಿನಕಾಯಿ ತುರಿದು ಇಟ್ಟುಕೊಂಡಿದ್ದಾರೆ ಹೇಳಿದ್ದಾರೆ ಅವರು. ನಾನು ಕೇಳಿಕೊಂಡೆ ಫಸ್ಟಿಗೆ ಅವರ, ನಿಮಗೆ ಹೇಳುವಾಗ ಸೀದಾ ಹೇಳ್ಕೊಂಡು ಹೋಗೋಣ ಮತ್ತೆ ಅಂತ. ಹಾಗೆ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಈಗ ಬೆಲ್ಲ ಹಾಕುವಾಗ ನಿಮಗೆ ಎಷ್ಟು ಸಿಹಿ ಬೇಕೋ ನೋಡಿಕೊಂಡು ಹಾಕ್ಬೋದು ಸ್ವೀಟ್. ಈ ಬಾಳೆಹಣ್ಣು ಮಾತ್ರ ಹಾಕಿದರೆ ಲೈಟ್ ಸಿಹಿ ಆಗ್ತದೆ ಅದು ಕೊಟ್ಟಿಗೆ. ಸ್ವಲ್ಪ ಸಿಹಿ ಬೇಕಲ್ಲ, ಅಂದರೆ ಬಾಳೆಹಣ್ಣು ಕೊಟ್ಟಿಗೆ, ಹಲಸಿನ ಕೊಟ್ಟಿಗೆ ಹೇಳಿದ್ರೆ ಸ್ವಲ್ಪ ಸ್ವೀಟ್ ಬೇಕದು ನೋಡಿ. ಹಾಗೆ ಅವರಿಗೆ ಇಷ್ಟು ಸಾಕು ನೋಡಿ, ಸ್ವಲ್ಪ ಲೈಟ್ ಸಿಗುವಾಗ ಸಾಕು ಅಂತ ಇಷ್ಟು ಬೆಲ್ಲ ಇಟ್ಕೊಂಡಿದ್ದಾರೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅವರಿದ್ದನ್ನು ರುಬ್ತಾ ಇದ್ದಾರೆ ನೋಡಿ, ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಇನ್ನು ರುಬ್ಬುದು ಬಾಕಿ ನೋಡಿ. ಫಸ್ಟಿಗೆ ತೆಂಗಿನ ತುರಿ ಮತ್ತು ಬೆಲ್ಲ ಒಟ್ಟಿಗೆ ರುಬ್ತಾರಂತೆ ಅವರೀಗ. ತೆಂಗಿನ ತುರಿ ಮತ್ತು ಬೆಲ್ಲ ಅದನ್ನು ಹಾಕಿ ರುಬ್ಬುವುದು. ಆಮೇಲೆ ಅದು ರುಬ್ಬಿ ನುಣ್ಣಗಾಗುವಾಗ ಅದಕ್ಕೆ ಬಾಳೆಹಣ್ಣನ್ನು ಹಾಕ್ಕೊಳ್ಳೋದು. ಅದನ್ನು ಹಾಕಿ ಅದೆಲ್ಲ ಮಿಕ್ಸ್ ಜಾರಲ್ಲಿ ರುಬ್ಬಿ ಅದನ್ನೊಂದು ಪಾತ್ರಕ್ಕೆ ಹಾಕ್ಕೊಳ್ಳೋದು. ಆಮೇಲೆ ಅಕ್ಕಿಯನ್ನು ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡೋದು ನೋಡಿ. ಈಗ ಫಸ್ಟಿಗೆ ಈಗ ತೆಂಗಿನ ತುರಿ ಮತ್ತು ಬೆಲ್ಲ ನಾನು ಒಮ್ಮೆ ತೋರಿಸ್ತೇನೆ ನಿಮಗೆ. ಆಮೇಲೆ ರುಬ್ಬಿ ಆದಮೇಲೆ ಬೇಕೇ ತೋರಿಸೋಣ ಎಲ್ಲ ಒಟ್ಟಿಗೆ ನೋಡಿ. ಬಾಳೆಹಣ್ಣು, ತೆಂಗಿನ ತುರಿ, ಬೆಲ್ಲ ಅಷ್ಟು ಹಾಕಿ ರುಬ್ತಾ ಇದ್ದಾರೆ ನನಗೆ ನೋಡಿ. ಅದನ್ನು ರುಬ್ಬಿಕೊಂಡಾದ ಮೇಲೆ ಆಮೇಲೆ ಅಕ್ಕಿಯನ್ನು ಬೇರೆ ಸೆಪ್ರೇಟ್ ಇದನ್ನು ರುಬ್ಬಿ ಒಂದು ಪಾತ್ರಕ್ಕೆ ಹಾಕೋದು ನಾವು ಈಗ ಫಸ್ಟಿಗೆ. ಆಮೇಲೆ ಅಕ್ಕಿಯನ್ನು ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಆಮೇಲೆ ಬಾಳೆ ಎಲೆಯಲ್ಲಿ ಮಡಚಿ ಇಡುವಾಗ ತೋರಿಸ್ತೇನೆ ನಿಮಗೆ. ನೋಡಿ ವೀಕ್ಷಕರೇ, ಅಕ್ಕಿಯನ್ನು ಈಗ ರುಬ್ಬಿ ಆಯಿತು. ಇಲ್ಲಿ ಬಾಳೆಹಣ್ಣು ನೋಡಿ, ಬಾಳೆಹಣ್ಣು, ಬೆಲ್ಲ, ಆಮೇಲೆ ತೆಂಗಿನ ತುರಿ ಇದನ್ನು ಇಷ್ಟೊಂದು ಬೇರೆ ರುಬ್ಬಿ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿದೆ ಅಕ್ಕಿ ರುಬ್ಬಿದ್ದು, ಇಲ್ಲಿದೆ. ಅಕ್ಕಿ ರುಬ್ಬುವಾಗ ಅವ್ರು ಹೇಳ್ತಾರೆ ನುಣ್ಣಗೆ ರುಬ್ಬಾರ್ದಂತೆ, ಸ್ವಲ್ಪ ತರಿ ಹೇಳ್ತೀವಲ್ಲ ನಾವು. ಅಂದರೆ ರವೆ ಇರ್ತದಲ್ಲ, ಉಪ್ಪಿಟ್ಟು ರವೆ ಮಾಡ್ತೀವಿ ನಾವು, ಆ ರವದ ಹಾಗೆ ಸ್ವಲ್ಪ ತರಿ ಬೇಕು ಹೇಳ್ತಾರೆ ನೋಡಿ. ಈಗ ಒಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ ಅವರು. ನಿಮಗೆ ಗೊತ್ತಾಗಲಿಕ್ಕೆ ನಾನು ಪ್ರತ್ಯೇಕ ಹೇಳಿದೆ, ಏನು ಗೊತ್ತಾ, ಇನ್ನು ನುಣ್ಣಗೆ ರುಬ್ಬುದು ಬೇಡ ಅಂತ. ಅವ್ರು ಹೇಳ್ತಾರೆ ನುಣ್ಣಗೆ ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದು ಸ್ವಲ್ಪ ತರಿ ಬೇಕು. ನಾವು ರವೆ ಇರುತ್ತೆ ಅಲ್ಲ, ಉಪ್ಪಿಟ್ಟು ಮಾಡುವ ರವೆ, ಅದರ ಥರ ಸ್ವಲ್ಪ ತರಿ ಬೇಕು ಹೇಳ್ತಾರೆ. ಹಾಗೆ ಬೇರೆ ಬೇರೆ ಇಟ್ಟದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಆಮೇಲೆ ಬಾಳೆ ಎಲೆಯಲ್ಲಿ ಮಡಚುವುದು. ನನಗೆ ಶ್ಯಾಮಲಕ್ಕ ಈಗ ಇಲ್ಲಿ ಇದಕ್ಕೆ ಬಾಳೆಹಣ್ಣು ಕೊಟ್ಟಿಗೆ ಮಾಡೋ ಸಂದರ್ಭದಲ್ಲಿ ನನಗೊಂದು ನೆನಪಿಗೆ ಬರ್ತಾ ಇದೆ. ಈಗ ಅವರ ಪಾಪ ಮೊನ್ನೆ ಬಂದಾಗ ಹೇಳಿದ್ದು, ನಾನು ನಮ್ಮ ಗ್ರಾಮ ದೇವಸ್ಥಾನ ಪೆರಳದ ಬುಧನೇಶ್ವರನ ಸನ್ನಿಧಿಯಲ್ಲಿ ಬ್ರಹ್ಮಕಲಶ, ಅಷ್ಟಬಂಧ ಬ್ರಹ್ಮಕಲಶ ನಡೀತಾ ಇದೆಯಲ್ಲ ಸುಶೀಲಕ್ಕ, ಹಾಗೆ ಅದಕ್ಕೋಸ್ಕರ ನಾನೊಂದು ಹಾಡು ರಚಿಸಿದ್ದೇನೆ ಹೇಳಿದವರು. ನನಗೆ ತುಂಬ ಆಸೆ ಆಯಿತು, ಆಗಲೇ ಕೇಳಬೇಕಾದನು ಅಂತ ಹೇಳ್ತಾ ಇದ್ದೆ ನಾನು. ನನಗೆ ಟೈಮ್ ಸಿಕ್ಕಿಲ್ಲ. ಮತ್ತು ನಾವು ಅಲ್ಲಿಗೆ ಹೋಗಿ ಬಂದೆವು, ಬುಧನೇಶ್ವರನ ಸನ್ನಿಧಿಗೆ ಹೋಗಿ ಬಂದಿದ್ದೇವೆ. ಅಷ್ಟಬಂಧ ಬ್ರಹ್ಮಕಲಶಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ಹೋದರೆ ಒಂದು ಅವಕಾಶ ಮಾಡಿ ನಿಮಗೆ ಒಂದು ಹಾಡಲಿಕ್ಕೆ ಅವಕಾಶ ಮಾಡಲೇಬೇಕು. ಅದನ್ನು ಏನು ಒಂದು 3 ನಿಮಿಷದ ಹಾಡಲ್ಲ, ಆ ದೇವರ ಸನ್ನಿಧಿಯಲ್ಲೇ ಅವರ ಹತ್ರ ಹಾಡಿಸ್ಬೇಕು ಅಂತ ಒಂದು ಆಸೆ ಇತ್ತು. ನಮ್ಮದೇ ಗ್ರಾಮ ದೇವಸ್ಥಾನ, ಏನೋ 3 ನಿಮಿಷ ಎಲ್ಲ ಕೊಟ್ಟೇ ಕೊಡ್ತಾರಪ್ಪ. ನಾವು ಭಕ್ತ ಮಹಾಶಯರು ಒಂದು ಹಾಡು ರಚಿಸಿದ್ದೇವೆ, ಅದನ್ನು ಆ ಸನ್ನಿಧಿಯಲ್ಲಿ ಆ ಸಂದರ್ಭದಲ್ಲಿ ಹಾಡಬೇಕು ಅಂದರೆ ಅವಕಾಶ ನಮ್ಮ ಎಲ್ಲ ಭಕ್ತರು ಎಲ್ಲ ಪರಿಚಯದರು ಮಾಡಿ ಕೊಟ್ಟೇ ಕೊಡ್ತಾರೆ. ಅವರಿಗೂ ಹೋಗ್ಲಿಕ್ಕಾಗಲಿ, ನನಗೂ ಹೋಗ್ಲಿಕ್ಕಾಗಲಿಲ್ಲ. ಹಾಗೆ ನೋಡಿ, ಈ ಸಂದರ್ಭದಲ್ಲಿ ಈಗ ಶ್ಯಾಮಲಕ್ಕ ನಾವು ಹಾಡಿಸೋಣ ಅದನ್ನು.
ನನಗೆ ಕೇಳುವ ಆಸೆ ನೋಡಿ. ನಿಮಗೂ ನನ್ನ ಮೂಲಕವಾಗಿ ನಿಮಗೂ ಅವಧನೇಶ್ವರನ ಹಾಡನ್ನು, ಅವರು ಸ್ವರಚಿತ ಹಾಡನ್ನು ನಿಮಗೂ ಒಂದು ಕೇಳುವಂಥ ಅವಕಾಶ ಮಾಡಿಕೊಡೋಣ ಅಂತ ನಾನಿದ್ದೇನೆ ಈಗ. ಹಾಗೆ ನನಗೆ ಕೇಳಿಕೊಂಡೆ ಅವರ ಹತ್ರ, ಶ್ಯಾಮಲಕ್ಕ ನಮಗೆ ಕೊಟ್ಟಿಗೆ ಮಾಡಿಸಿ ಇಡುವುದರೊಂದಿಗೆ ನಿಮ್ಮ ಹಾಡನ್ನು ಹಾಡ್ತೀರಂತ. ಖಂಡಿತ ಹಾಡೋಣ ಅಂದರೆ ಅವರು ನೋಡುವ, ನಾವೀಗ ಅದನ್ನು ಮಡಚಿ ಇಡ್ತಾ ಇರುವಾಗ ಹಾಡಿಸೋಣ, ಕೇಳಿ ಆಸ್ವಾದಿಸೋಣ. ಆ ಉದನೇಶ್ವರನ ಕೃಪೆಗೆ ನಾವು ಆ ಮೂಲಕ ಇನ್ನೊಮ್ಮೆ ಪಾತ್ರರಾಗೋಣ ಅಂತ ನಾನು ನನ್ನ ಒಂದು ಮನದ ಅಭಿಲಾಷೆಯನ್ನು ನಿಮಗೆ ಹಂಚಿಕೊಂಡು ಈ ಶ್ಯಾಮಕ್ಕ ಅಂತ ಹಾಡಲಿಕ್ಕೆ ಹೇಳ್ತೀನಿ ನಾನು. ನೋಡೋಣ, ಅವರೀಗ ಮಡಚಿ ಇಡುವಾಗ ಹಾಡಲಿಕ್ಕೆ ಶುರು ಮಾಡ್ತಾರೆ, ಕೇಳೋಣ. ಎಲ್ಲ ನೋಡಿ ಮಿಕ್ಸ್ ಮಾಡಿ ಆಯಿತು ನೋಡಿ, ಹಿಟ್ಟು ಚಂದ ಮಿಕ್ಸ್ ಮಾಡಿ ಇಟ್ಟಾಯಿತು. ಎಷ್ಟೊಂದು ಟೇಸ್ಟ್ ಆಗಿರುತ್ತೆ ಗೊತ್ತಾ ಇದು ಬಾಳೆಹಣ್ಣಿನ ಕೊಟ್ಟಿಗೆ ಅಂದರೆ. ತುಂಬ ಟೇಸ್ಟ್, ಸ್ವೀಟ್ ಅದು ಸ್ವಲ್ಪ. ಅದನ್ನು ಏನಿಲ್ಲ, ತುಪ್ಪ ಹಾಕಿ ಹಾಗೆಯೇ ತಿಂದುಕೊಳ್ಬೋದು ನಮಗೆ. ಅದಕ್ಕೆ ಏನು ಬೇಕು ಅಂತಿಲ್ಲ. ಹಾಗೆ ಬೇಕಿದ್ದರೆ ಅಂದರೆ ಈಗ ಶುಂಠಿ ಒಣಮೆಣಸು ಹಾಕಿ ಅದೊಂದು ಒಳ್ಳೆಯ ಕಾಂಬಿನೇಷನ್, ಅಂದರೆ ಚೆನ್ನಾಗಿ ಆಗುತ್ತೆ ಅದಕ್ಕೆ ಕೂಡಿಸಿ ತಿನ್ನಲಿಕ್ಕೆ. ಹಾಗೆ ಅಂದರೆ ಹಸಿ ಮೆಣಸಿನಕಾಯಿ ಮಾವಿನಕಾಯಿ ಹಾಕಿ ಶುಂಠಿ ಹಾಗೂ ಚಟ್ನಿ ಮಾಡ್ಕೊಳ್ಬೋದು. ಅದರಲ್ಲಿ ಏನೂ ಇಲ್ಲ, ಬರೀ ತುಪ್ಪ ಸಿಕ್ಕಿದರೆ ತುಪ್ಪ ಹಾಕಿ ತಿನ್ಬೋದು. ನೋಡಿ ವೀಕ್ಷಕರೇ, ಈಗ ಇದು ಬಾಳೆಹಣ್ಣಿನ ಕೊಟ್ಟಿಗೆಯನ್ನು ನೋಡಿ ಅವರು ಮಡಚಿಡ್ತಾ ಇದ್ದಾರೆ ಈಗ ನೋಡಿ. ಮರೆಯದಿರು ಮನವೇ ನೀ ಉದನೇಶನ, ಮರೆಯದಿರು ಮನವೇ ನೀ ಉದನೇಶನ. ಚಂದ್ರಚೂಡ ಶಿವನ ಗಂಗೆಯನು ಪೋತವನ, ಚಂದ್ರಚೂಡ ಶಿವನ ಗಂಗೆಯನು ಪೋತವನ. ವ್ಯಾಘ್ರ ಚರ್ಮಾಂಬರನ ಸರ್ಪಭೂಷಣ ಶಿವನ, ಮರೆಯದಿರು ಮನವೇ ನೀ ಉದನೇಶನ. ಕಂತು ಪಿತನ ಸಕನ ಕಂತುವಿನ ನಾಶಕನ, ಕಂತು ಪಿತ ನಾಶಕನ ಕಂತುವಿನ ನಾಶಕನ. ಪಾರ್ವತೀಪತಿ ದೇವ ಚಂದ್ರಮೌಳೀಶ್ವರನ, ಮರೆಯದಿರು ಮನವೇ ನೀ ಉದನೇಶನ. ವಿಘ್ನೇಶನ ಪಿತನ ನೀಲಕಂಠ ದೇವನ, ವಿಘ್ನೇಶನ ಪಿತನ ನೀಲಕಂಠ ಶಿವನ. ಭಕ್ತ ಪರಿಪಾಲಕನ ದೇವ ಸದಾ ಶಿವನ, ಮರೆಯದಿರು ಮನವೇ ನೀ ಉದನೇಶನ, ಮರೆಯದಿರು ಮನವೇ ನೀ ಉದನೇಶನ. ಆಯಿತು ಶ್ಯಾಮಲಕ್ಕ, ಆಯ್ತಾ ಹಾಡಾತ? ಆಯಿತು. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ನೋಡಿ. ಎಂಥ ಅವರ ಸ್ವರಚಿತ ಕವನ ಎಷ್ಟು ಚೆನ್ನಾಗಿ ರಚಿಸಿದ್ದಾರೆ ನೋಡಿ. ದೊಡ್ಡ ಸಾಹಿತ್ಯ ಅನ್ಬೋದು ಶ್ಯಾಮಲಕ್ಕ, ಆದರೂ ನೋಡಿ ಅವರೆಲ್ಲ ಎಲೆ ಮರೆಯ ಕಾಯಿ ಹಾಕಿದ್ದಾರೆ ನೋಡಿ. ನನಗೆ ಗೊತ್ತಿದೆ ಅವರ ಬಗ್ಗೆ, ಅವ್ರು ಎಷ್ಟು ಹಾಡು ರಚಿಸುತ್ತಾರೆ. ಈ ಕ್ಷಣದಲ್ಲೇ ಒಂದು ಮನಸ್ಸಿಗೆ ಒಂದು ಭಾವ, ಆ ಭಾವ ಭಕ್ತಿ ಬಂದರೆ ಆಯಿತು ನೋಡಿ. ಏನು ಭಕ್ತಿಗೀತೆ ಇರ್ಬೋದು, ಭಾವಗೀತೆ ಇರ್ಬೋದು, ಯಾವ ಥರ ಬೇಕಿದ್ರೆ ಅವರು ಹಾಡು ರಚಿಸ್ತಾರೆ. ಅದಕ್ಕೆ ಆಗಲೇ ರಾಗ ಸಂಯೋಜನೆ ಆಯಿತು ಅವರಿಗೆ. ತುಂಬ ಚೆನ್ನಾಗಿ ಹಾಡ್ತಾರೆ ನೋಡಿ, ಎಷ್ಟು ಒಳ್ಳೆಯ ಹಾಡು. ಇದನ್ನು ಆ ಸಂದರ್ಭದಲ್ಲಿ ಹಾಡಬೇಕಿತ್ತು ಭಕ್ತ ಮಹಾಶಯರಿಗೆ. ಆ ಹಾಡಿನ ಆ ಒಂದು ಭಕ್ತಿಯ ಭಾವವನ್ನು ಅವರಿಗೆ ಸಹ ಉಣಿಸಬೇಕಿತ್ತು ಅಂತ ನನಗೆ ಆಸೆ ಆಗ್ತಾ ಉಂಟು. ಆಗಲಿ ಈ ಸಂದರ್ಭದಲ್ಲಿ ಕೇಳೋಣ, ಆ ರಚಿಸಿದ ಹಾಡನ್ನು ನಾವು ಕೇಳಿ ಆಲಿಸಿ ಆ ಶಿವನ ಕೃಪೆಗೆ ಪಾತ್ರ ಆಗೋಣ ಅಂತ ನನಗೆ ಒಂದು ಇದೇ ಸಂದರ್ಭ ಅಂತ ಆಯಿತು. ಹಾಗೆ ಹಾಡ್ತೀರಾ ಕೇಳಿ ನೋಡಿ, ಎಷ್ಟು ಚೆನ್ನಾಗಿ ಹಾಡಿಬಿಟ್ರು ಶ್ಯಾಮಲಕ್ಕ. ಇನ್ನೂ ಇಂತಹ ಸಾವಿರಾರು ಹಾಡುಗಳು ಅವರ ಭಕ್ತಿಯಿಂದ ಪ್ರೇರಿತರಾಗಿ ಜನಮಾನಸಕ್ಕೆ ತಲುಪುವಾಗಲಿ ಅಂತ ನಾವೆಲ್ಲ ಆಚರಿಸೋಣ. ನೋಡಿ ಈಗ ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿಗೆ ಇದಕ್ಕೆ ಆಗ ಅಂದರೆ ರುಬ್ಬುವಾಗಲೇ ಇಲ್ಲಿ ನೀರು ಇಟ್ಬಿಟ್ಟಿದ್ದಾರೆ. ಅಂದರೆ ಅದು ನೋಡಿ ಅಟ್ಟಿನೊಳಗೆ ಅಂತ ನಾವು ನಮ್ಮ ದಕ್ಷಿಣ ಕನ್ನಡ ಹೇಳ್ತೇವೆ ಇದಕ್ಕೆ, ಅಂದರೆ ಸ್ಟೀಮರ್ ಹೇಳ್ಬೋದು. ಅಂದರೆ ಉಗಿಯಲ್ಲಿ ಬೇಯುವುದು ನೋಡಿ. ಇದು ಕೆಳಗಡೆ ನೀರು ಹಾಕಿರ್ತಾರೆ ನೋಡಿ. ಆ ನೀರು ಸಾಮಾನ್ಯ 1 ಇಂಚು ಕೆಳಗಡೆ ತನಕ ನೀರು ಹಾಕಿ ಅದರ ಮೇಲ್ಗಡೆ ಒಂದು ತಟ್ಟಿಯನ್ನು ಇಟ್ಟುಬಿಡೋದು. ತಟ್ಟಿಯಲ್ಲಿ ಹೀಗೆ ಸೂಕ್ಷ್ಮ ರಂಧ್ರ ಇರುತ್ತೆ ನೋಡಿ, ಅದರಲ್ಲಿ ಆವಿ ಮೇಲ್ಗಡೆ ಬಂದು ಚೆನ್ನಾಗಿ ಬೇಯುತ್ತೆ. ಎಷ್ಟು ಒಂದು ಅರ್ಧ ಗಂಟೆ ಬೇಕಾ ಶ್ಯಾಮಲ? ಅದೇ ಅರ್ಧ ಗಂಟೆ ಬೇಕು ಹೇಳ್ತಾರೆ ಶ್ಯಾಮಲಕ್ಕ. ಅಂದರೆ ಈಗ ಚೆನ್ನಾಗಿ ಆಯಿತು, ಉಗಿ ಮೇಲ್ಗಡೆ ಬರಲಿಕ್ಕೆ ಶುರು ಆಯಿತು ನೋಡಿ. ಈಗೆಲ್ಲ ಮಡಚಿ ಇಡ್ತಾರೆ ನೋಡಿ, ಇಟ್ಟದ್ದು ನೋಡಿ. ನೀರು ಚೆನ್ನಾಗಿ ಬಿಸಿಯಾಗಿ ಆವಿ ಮೇಲ್ಗಡೆ ಬರಲಿಕ್ಕೆ ಶುರುವಾಗಿದೆ. ಅವರ ಹಾಡು ಬರುವಾಗ ನೋಡಿ ಅವರಿಗೆ ಅರ್ಧಾಂಶ ಕೊಟ್ಟಿಗೆ ಮಡಚಿ ಇಟ್ಟಾಯ್ತಿದಲ್ಲಿ. ಈಗ ರುಬ್ಬಿದ್ದು ಅವರೇ, ಮಡಚಿ ಇಡೋದು ಅವರೇ. ನಾನೊಂದು ವೀಡಿಯೋ ಮಾಡಿದ್ದು ಮಾತ್ರ. ಒಟ್ಟಿಗೆ ಹಾಡು ಕೇಳೋಣ ಅಂತ ಆಸೆ ಇತ್ತು ನನಗೆ. ಮೊನ್ನೇನೋ ಅವರ ಹಾಡಬೇಕು ಅಂತ ಇಚ್ಛೆ ಇತ್ತು ನನಗೆ, ಆ ಉದನೇಶ್ವರನ ಸನ್ನಿಧಿಯಲ್ಲಿ. ಅಂದರೆ
ನಮ್ಮ ಗ್ರಾಮ ದೇವಸ್ಥಾನ ಮೊದಲೇ ನಾವು ಹುಟ್ಟಿ ಬೆಳೆದದ್ದು ಎಲ್ಲ ಇದೆ. ನಮ್ಮ ಗ್ರಾಮ ದೇವಸ್ಥಾನ ವರ್ಷದಲ್ಲಿ 2-3 ಸಲ ಹೋಗ್ತಾ ಇದ್ದೇವೆ ನೋಡಿ. ಹಾಗೆ ಅಷ್ಟಬಂಧ ಬ್ರಹ್ಮ ಕಲಶ, ನಾವು ಕಲಶ ಸೇವೆ ಮಾಡಿಸ್ಕೊಂಡು ಆಮೇಲೆ ಅನ್ನದಾನ ಸೇವೆ ಎಲ್ಲ ಮಾಡಿಸ್ಕೊಂಡಿದ್ದೆವು. ನಾವು ಆ ದಿವಸಕ್ಕೆ ಹೋಗಬೇಕು ಅಂತ ಆಯಿತು, ಆದರೆ ಏನೋ ಅದೊಂದು ಅಶೌಚ ನಿಮಿತ್ತ ಆ ದಿವಸ ಹೋಗ್ಲಿಕ್ಕೆ ಆಗಲಿಲ್ಲ. ಅದರಿಂದ ಮೊದಲನೇ ದಿವಸ ಹೋಗಿ ಸಂಪೂರ್ಣ ವೀಕ್ಷಿಸಿಕೊಂಡು ಬಂದಿದ್ದೇವೆ ನಾವು. ಏನೊಂದು ಆ ವೀಕ್ಷಿಸಿದ ಅನುಭವವನ್ನು ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಆಸೆ ಆಗ್ತಾಯಿದ್ದೆ. ನಾನು ಈ ಕೊಟ್ಟಿಗೆ ಆಗೋ ತನಕ 1-2 ಲೈನ್ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟ ಬರ್ತಾ ಇದ್ದೆ ನಾನು. ಎಂದು ಅಂದರೆ ಏನೊಂದು ಶುಚಿತ್ವ, ನೈರ್ಮಲ್ಯ, ಏನೊಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಹೇಳಲಿಕ್ಕೆ ನಮ್ಮ ಈ ಬಾಯಿ ಸಾಲದು ಅಂತ, ನಮಗೆ ನೋಡಲಿಕ್ಕೆ 2 ಕಣ್ಣು ಸಾಲದು, ಹೇಳಲಿಕ್ಕೆ ಈ ಬಾಯಿ ಸಾಲದು ಅಂತ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅವರು. ಎಲ್ಲ ವ್ಯವಸ್ಥೆಯನ್ನು ನೋಡಬೇಕು, ಅಂದರೆ ಏನೊಂದು ವ್ಯವಸ್ಥೆ, ಎಲ್ಲಿ ಹೋದರೂ ನೈರ್ಮಲ್ಯ, ಶುಚಿತ್ವ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ, ಬೆಳಿಗ್ಗೆ ಇದಿರ್ಬೋದು ತಿಂಡಿ ಕಾಫಿ ಇರ್ಬೋದು, ಮಧ್ಯಾಹ್ನ ಊಟ ವ್ಯವಸ್ಥೆ ಇರ್ಬೋದು. ಆಮೇಲೆ ಅದೇ ನಾನೇ ಅದರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೇನೆ. ಈಗ ನಿಮ್ಮ ಹತ್ರ ಸ್ವಲ್ಪ ಅದನ್ನು ಹೇಳೋದು ನಿಮ್ಮ ಸಾಗುವುದಿಲ್ಲ. ಹಾಡಿದ್ರಲ್ಲ, ಹಾಡುವಾಗ ಅಲ್ಲಿ ಅದೊಂದು 4 ಲೈನ್ ನಿಮ್ಮ ಹತ್ರ ಹೇಳಬೇಕು ಈ ಸಂದರ್ಭದ್ದು. ನಾನು ವೀಡಿಯೋ ಮಾಡಿ ಇಟ್ಟು ವೀಡಿಯೋ ಎಲ್ಲ ಆಮೇಲೆ ಹಾಕ್ತೇವೆ, ಅಂದರೆ ಅದಕ್ಕೆಲ್ಲ ಏನು ಎಡಿಟ್ ಎಲ್ಲ ಮಾಡಿಲ್ಲ. ಅದನ್ನು ಸೂಕ್ಷ್ಮವಾಗಿ ಒಂದು 4 ಸೆಂಟೆನ್ಸ್ ನಿಮ್ಗೆ ಹೇಳೋದು ನಾನು. ಅದನ್ನು ಸಂಪೂರ್ಣ ವೀಕ್ಷಿಸಿ ನಾನು, ನನಗೇನೋ ಒಳಗಡೆ ಹೋಗಲಿಕ್ಕೆ ಆ ಭಗವಂತನ ಪ್ರೇರೇಪಣೆ ಆಗಿದೆ. ಬೆಂಗಳೂರಿನ ಇಲ್ಲಿ ತನಕ ಬಂದೆ, ಒಳಗಡೆ ಎಲ್ಲ ವೀಕ್ಷಿಸಿ ಅಷ್ಟಬಂಧಕ್ಕೆಲ್ಲ ಕಲಶಕ್ಕೆಲ್ಲ ಆ ಮಂಡಲ ರಚಿಸಿ ಎಲ್ಲ ಚೆನ್ನಾಗಿ ಮಾಡಿಯಾಗಿತ್ತು. ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಹಾಗೆ ಆ ಎಲ್ಲ ಇದಿರ್ಬೋದಲ್ಲ, ಏನು ಹೇಳೋದು, ಒಂದು ಅಲಂಕರಿಸಿದ್ದು ದೇವಸ್ಥಾನ ಒಳಗಡೆಯಿಂದ ಹೊರಗಡೆ ಬೇರೆ ಬೇರೆ ಸಭಾಭವನ್ನು ಸಹ ಮಾಡಿದ್ದಾರೆ. ಎಲ್ಲ ಸಭಾವನ್ನು ಅಂದರೆ ಹಾಡಲಿಕ್ಕೆ ಒಂದು, ಸಂಗೀತ ಕಾರ್ಯಕ್ರಮಕ್ಕೆ ಒಂದು, ಹಾಡುಗಾರಿಕೆಗೆ ಒಂದು, ಆಮೇಲೆ ಮತ್ತೊಂದು ಕಡೆ ಊಟಕ್ಕೆ ಅದೇ ಬಫೆ ಎಲ್ಲ ಊಟ ಮಾಡಲಿಕ್ಕೋಸ್ಕರ ಸಾರ್ವಜನಿಕ ಒಂದು ಛತ್ರ ಅಂತ ಮಾಡಿದ್ದಾರೆ, ದೊಡ್ಡ ಛತ್ರ. ಎಲ್ಲಿ ಹೋದರೂ ಶುಚಿತ್ವ ನೋಡಲಿಕ್ಕೆ ಹೇಗೆ ನೋಡಿದ್ರು ಕಾಣಿದ್ರು ಈ ಥರ ಮಾಡಿಬಿಟ್ಟಿದ್ದಾರೆ. ಎಷ್ಟು ಚೆಂದ ಮಾಡಿದ್ದಾರೆ ನಮ್ಮ ಗ್ರಾಮ ದೇವಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂತ ನನಗೆ ತುಂಬ ಖುಷಿಯಾಯಿತು. ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ. ಆಮೇಲೆ ಅಲ್ಲೆಲ್ಲ ಒಳಗಡೆ ಎಲ್ಲ ಕಟ್ಟೆ ಪೂಜೆ ಅಂತ ಮಾಡ್ತಾರೆ ನೋಡಿ, ಒಳಗಡೆ ದೇವಸ್ಥಾನ ಒಳಗಡೆ ದೇವರ ಅಲ್ಲೆಲ್ಲವೂ ಅಲಂಕರಿಸ್ತಾ ಇದ್ರು. ಅದನ್ನೆಲ್ಲ ವಿಡಿಯೋಗ್ರಾಫಿ ಮಾಡಿಕೊಂಡೆ ನಾನು. ಹೊರಗಡೆ ಬಂದಾಗ ಹೊರಗಡೆಯಿಂದ ಪಾಕಶಾಲೆ ತನಕ, ಊಟದ ಹಾಲಿನ ತನಕ ಚೆನ್ನಾಗಿಲ್ಲ ಮಾಡಿಕೊಂಡೆ. ಏನು ಹೊಳೆ ಬದಿಯಿಂದಲೇ ಶುರುವಾಗಿತ್ತು ನೋಡಿ, ದೊಡ್ಡ ಒಂದು ಇದು ಮಾಡಿದ್ದಾರೆ ಸಭಾಭವನ. ಎಷ್ಟು ದೊಡ್ಡದು ಅಂದರೆ ಇಷ್ಟು ಜನ ಸೇರ್ಬೋದು ಅಂತ ಇತ್ತು. 15,000ಕ್ಕೂ ಮಿಕ್ಕಿ ಸೇರಿದಾರಂತೆ ಜನ. ಗೊತ್ತಿಲ್ಲ, ಸರಿಯಾದ ಲೆಕ್ಕಾಚಾರ ಗೊತ್ತಿಲ್ಲ. ಅಂದರೆ ಹೋದ ನಮ್ಮ ಇವರು ಶ್ಯಾಮಲಕ್ಕನ ಇಲ್ಲಿ ಮನೆಯಿಂದ ಇವರು ಹೋಗಿದ್ದಾರೆ, ಇವರು ಶಾಂತಕ್ಕ ಅಂತ ನಮ್ಮ ಟೀಚರ್ಲ್ಲ ಇದ್ದಾರೆ, ಅವರೆಲ್ಲ ಹೋಗಿದ್ದಾರೆ. ಹೋದವರೆಲ್ಲ ಒಂದು 15,000ಕ್ಕೆ ಮಿಕ್ಕಿ ಆಗ್ಬೋದು. ಏನು ಜನ ಸಾಗರ ಹೇಳ್ತಾ ಇದ್ದಾರೆ. ಅದು ಏನು ವೇದಿಕೆ, ಒಂದು ವೇದಿಕೆ ಸಂಗೀತ, ಮತ್ತೊಂದು ವೇದಿಕೆಯಲ್ಲಿ ಇದಿರ್ಬೋದು ಏನು ತಾಳಮದ್ದಳೆ, ದಿವಸಲೂ ರಾತ್ರಿ ಯಕ್ಷಗಾನ ಬಯಲಾಟ, ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಆಮೇಲೆ ಪಿಟ್ಲು ವಾದನ ಇರ್ಬೋದು. ದೊಡ್ಡ ಅಂದರೆ ಹೆಸರಾಂತ ಗಾಯಕಿಯರಿಂದಲೇ ಇತ್ತು. ಪಿಟ್ಲು ವಾದನ ಇರ್ಬೋದು, ಆಮೇಲೆ ವೀಣಾವಾದನ ಇರ್ಬೋದು, ಬೇರೆ ಬೇರೆ ಪ್ರೋಗ್ರಾಮ್. ನಾನೆಲ್ಲ ನೋಡಲಿಕ್ಕೆ ಅದಕ್ಕೆಲ್ಲ ಹೋಗಿಲ್ಲ, ಹೋದರೂ ಯೂಟ್ಯೂಬಲ್ಲಿ ನೋಡಿ ಎಲ್ಲ ತಿಳ್ಕೊಂಡೆ ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮ ವೀಕ್ಷಿಸುವಾಗ ನನಗೆ ಕಾಣ್ತಾ, ಇಂಥ ಒಂದು ನಮ್ಮ ಗ್ರಾಮ ದೇವಸ್ಥಾನದಲ್ಲಿ ಇಷ್ಟೊಂದು ಚೆನ್ನಾಗಿ ವ್ಯವಸ್ಥೆ ಮಾಡಿದಾರಲ್ಲ. ವ್ಯವಸ್ಥಾಪಕರಿಗೆ ನಾವು ಒಂದು ಮನಪೂರ್ವಕವರೇ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ವ್ಯವಸ್ಥಾಪಕರಿರ್ಬೋದು, ವಾಲಂಟಿಯರ್ ಇರ್ಬೋದು, ಎಷ್ಟು ಚೆನ್ನಾಗಿ ಒಂದು ಮನಪೂರ್ವಕ ಭಕ್ತಿ ಶ್ರದ್ಧೆಯಿಂದ ಅಲ್ಲಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಫಸ್ಟಿಗೆ ಹೋಗುವ ಆರಕ್ಷಕ ದಳ, ಆರಕ್ಷಕವಾಗಿಂದ ಆಚೆಗೆ ನೋಡಿ, ಇದೀಗ ನೋಡಿ ನಾನು ಹೇಳ್ತಾ ಇರೋದರೊಟ್ಟಿಗೆ ನೋಡಿ ಕೊಟ್ಟಿಗೆ ಎಲ್ಲ ಮಡಚಿಟ್ಟು ರೆಡಿ ಆಯಿತು. ಈಗ ಅದಕ್ಕೆ ಮುಚ್ಚಳ ಹಾಕಿಡ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಅದು ಬೆಂದು ರೆಡಿ ಆಗುತ್ತೆ. ಆಮೇಲೆ ನಿಮಗೆ ತೋರಿಸ್ತೇನೆ ಕೊಟ್ಟಿಗೆ ಹೇಗಾಗಿದೆ ಅಂತ. ಅಂದರೆ ಆ ಥರ ನೋಡಿ, ಆರಕ್ಷಕ ದಳ ಇರ್ಬೋದು, ಆಮೇಲೆ ಆ ಕಡೆ ಕಚೇರಿ, ಮೇನ್ ಕಚೇರಿ, ಅಲ್ಲೆಲ್ಲ ನಮಗೆ ಅಂದರೆ ಮಾಹಿತಿ ಕಚೇರಿ ಇರ್ಬೋದು, ನಾವು ಸೇವೆ ಮಾಡಿದವರಿಗೆ ಪ್ರಾರ್ಥನೆಯನ್ನು ಮಾಡುವಂಥ ಅನುಕೂಲತೆ ಇಟ್ಟುಕೊಂಡಿದ್ದಾರೆ. ಹಾಗೆ ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಅದನ್ನೆಲ್ಲ ಹೊರಗಡೆಯಿಂದಲೂ ವಿಡಿಯೋ ಮಾಡಿಕೊಂಡು ಎಲ್ಲ ಬಂದೆ ನಾನು. ಹಾಗೆ ಅದೆಲ್ಲ ಹಾಗೆ ಮನ ತುಂಬಿಕೊಂಡು ಬಂದಿದ್ದು ನೋಡಿ. ಆದರೆ ಆ ವಿಡಿಯೋ ಯಾವುದು ನನಗೆ ಹಾಕಲಿಕ್ಕೆ ಆಗಿಲ್ಲ. ಒಂದು 4 ಸೆಂಟೆನ್ಸ್ ಇದರೊಂದಿಗೆ ನಿಮಗೆ ಅಂದರೆ ಶ್ಯಾಮಲಕ್ಕನ ಹಾಡಿದೊಂದಿಗೆ ಹೇಳೋಣ ಅಂತ ಕಂಡಿತು. ಆ ಉದನೇಶ್ವರನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ನಮಗೆ ಆವತ್ತೇನೋ ಒಂದು ದೇವರ ಒಳಗಡೆ ಹೋಗಿ ವೀಕ್ಷಿಸಿ ಆ ಒಂದು ಸಂಭ್ರಮವನ್ನು ಅನುಭವಿಸುವ ಒಂದು ಭಾಗ್ಯ ಆ ಉದನೇಶ ಮಾಡಿ ನಮ್ಮನ್ನು ಬೆಂಗಳೂರಿನ ಇಲ್ಲಿ ತನಕ ಕಳಿಸಿದ್ರು ನೋಡಿ. ಆಮೇಲೆ ಸಿಕ್ಕಿರ್ತದೆ, ಅದಕ್ಕೆ ನಾನು ಬೇಸರ ಪಟ್ಟುಕೊಳ್ಳೋದು ಯಾಕೆ, ಅಷ್ಟರಲ್ಲೇ ತೃಪ್ತಿ ಇದೆ. ಎಲ್ಲ ಮನಸ್ಸಲ್ಲಿ ಅಚ್ಚರಿ ನಿಂತಾಗಿದೆ. ಏನು ಜನಮಾನಸಲ್ಲಿ ಅಂತ ಹೇಳೋ ನನ್ನ ಮನಸ್ಸಿನ ಅಲ್ಲಿ ನಾನು ಇರೋಷ್ಟು ತನಕ ಅದು ಆ ಒಂದು ಇದು ಹೋಗ್ಲಿಕ್ಕಿಲ್ಲ. ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಕಾರ್ಯಕ್ರಮ ಸಹ. ಹಾಗೆ ನಾನು ಅದೊಂದು 4 ಸೆಂಟೆನ್ಸ್ ನಿಮ್ಮ ಹತ್ರ ಹೇಳೋಣ ಅಂತ ಈ ಸಂದರ್ಭದಲ್ಲಿ ಹಂಚಿಕೊಂಡೆ ನಾನು. ತುಂಬ ಚೆನ್ನಾಗಿ ಆಗಿತ್ತೆಲ್ಲ ಕಾರ್ಯಕ್ರಮ. ಅದೇ 8-9 ದಿವಸ ಕಾರ್ಯಕ್ರಮ. ಅದಾದಮೇಲೆ ಏನಾಯಿತು ಅಂದರೆ ಅದೇ ಜಾತ್ರಾ ಮಹೋತ್ಸವ ಶುರುವಾಯಿತು ನೋಡಿ. ಅಲ್ಲಿ ಅಷ್ಟಬಂಧ ಆಗಿ ರಾತ್ರಿಯಿಂದಲೇ ದೇವರ ಬಲಿ ಎಲ್ಲ ಅದನ್ನು ನಾನು ಸ್ವಲ್ಪ ವೀಕ್ಷಿಸಿದೆ. ಎಲ್ಲ ಯೂಟ್ಯೂಬಿನ ಮುಖಾಂತರ ಎಲ್ಲವನ್ನು ವೀಕ್ಷಿಸಿದೆ ನಾನು. ತುಂಬ ಕಾರ್ಯಕ್ರಮವನ್ನು ವೀಕ್ಷಿಸಿಕೊಂಡಿದ್ದೇನೆ. ಹಾಗಾಗಿ ಸ್ವಲ್ಪ ಹೇಳೋ ಮಟ್ಟಿಗೆ ತಿಳ್ಕೊಂಡಿದ್ದೇನೆ ಅಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಎಷ್ಟೋ ಬಿಟ್ಟು ಹೋಗಿರ್ಬೋದು, ಅಲ್ಲಿ ದಿವಸಲು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರಿಗೆ ಸಂಪೂರ್ಣ 100% ಅಂತ ಹೇಳ್ತೀವಲ್ಲ, ನಾವು ಅಷ್ಟು ವಿಷಯ ಹೇಳಲಿಕ್ಕೆ ಸಿಗ್ಬೋದು. ನನಗೆ ಸಿಕ್ಕಿದ ಒಂದು 4 ಲೈನನ್ನು ನಾನು ಹೇಳಬೇಕು ಅನ್ನೋ ಒಂದು ತವಕಲಿದರಂತೆ ಹಂಚಿಕೊಳ್ತಾ ಇದ್ದೇನೆ.
ಅಷ್ಟಾದರೂ ವೀಕ್ಷಿಸುವ ಭಾಗ್ಯ ನನ್ನ ಪಾಲಿಗೆ ಬಂತಲ್ಲ. ಒಂದು ದಿವಸವೂ ಬಾರದವರಿಗೆ ಎಷ್ಟು ಬೇಸರ. ನಮ್ಮ ಮಗ ಬಂದಿಲ್ಲ, ಎಲ್ಲ ಸೇವೆ ಮಾಡಿದ್ದು, ನನಗೆ ಪ್ರಾರ್ಥನೆಯೂ ಆಯಿತು, ಪ್ರಸಾದನೂ ಸಿಕ್ಕಿತು. ಅದು ಅಲ್ಲಿ ಒಬ್ಬರು ಅಂದರೆ ಹೇಳಿದ್ರು, ನೀವು ಭಕ್ತಿಯಲ್ಲಿ ಅಲ್ಲಿ ನೀವು ತನಕ ಬಂದಿದ್ದೀವಿ, ಸೇವೆ ಮಾಡಿಸಿಕೊಂಡಿದ್ದೀವಿ, ನಿಮಗೆ ನಾವು ಖಂಡಿತ ಪ್ರಸಾದ ರೂಪದಲ್ಲಿ ಕೊಡೋದನ್ನು ನೀವು ಸ್ವೀಕರಿಸಿಕೊಂಡು ಹೋಗಬೇಕು ಅಂತ. ಹಾಗೆ ಅವರು ನನಗೆ ಪ್ರಾರ್ಥನೆ ಮಾಡಿ ಕೊಟ್ಟುಬಿಟ್ರು. ಆ ಪ್ರಾರ್ಥನೆಯಿಂದ ನಾನು ಎಷ್ಟು ತೃಪ್ತಿಗೊಂಡೆ ಅಂದರೆ ಅಷ್ಟು ತೃಪ್ತಿ ನನಗೆ. ಒಂದು ಭಗವಂತನನ್ನು ವೀಕ್ಷಿಸಿ ಅನುಭವ ನನ್ನ ಪಾಲಿಗೆ ಆಯಿತು ನನಗೆ. ಹಾಗೆ ತುಂಬ ಖುಷಿ ಪಟ್ಕೊಂಡಿದ್ದೇನೆ ವೀಕ್ಷಕರೇ. ನೋಡಿ, ಈಗ ಇನ್ನೂ ಏನಿಲ್ಲ, ಇನ್ನು ನಾನಂದರೆ ಸೂಕ್ಷ್ಮವಾಗಿ ನಿಮಗೆ ಹೇಳಿದ್ದು ನಾನೀಗ. ಈಗ ಅಲ್ಲಿ ಜಾತ್ರಾ ಮಹೋತ್ಸವ ಇವತ್ತು ನಡೀತಾ ಉಂಟು. ನಾಳೆ ಬೆಳಿಗ್ಗೆ ಅದೇ ಬಲಿ ಏನೋ, ಆಮೇಲೆ ಭೂತ ಕೋಲ ಏನೋ ಇರಬೇಕು, ಅದರ ಒಟ್ಟಿಗೆ ಜಾತ್ರೆ ಮುಕ್ತಾಯವಾಗುತ್ತದೆ ಅದು. ಹಾಗಾಗಿ ನಮ್ಮ ಊರಿನ ಈಗ ಅದೇ 10 ದಿವಸದ 9-10 ದಿವಸ ಇರಬೇಕು ಮಹೋತ್ಸವ. ನನಗೆ ಒಂದು 2-3 ದಿವಸ ಭಾಗವಹಿಸಬೇಕು ಅಂತ ಇಚ್ಛೆ ಇತ್ತು. ಆದರೆ ಬಂದಿದ್ದು ಆವತ್ತು ಎಲ್ಲ ಹೋಗಿ ನೋಡಿದ್ದು, ವಿಡಿಯೋಗ್ರಾಫಿ ಎಲ್ಲ ಮಾಡಿದ್ದು, ಎಲ್ಲ ತಿಳ್ಕೊಂಡಿದ್ದು, ಖುಷಿ ಪಟ್ಟಿದ್ದು ಎಲ್ಲ ಆಗಿ ಹೋಯಿತು. ಎಲ್ಲ ವೀಕ್ಷಿಸದೆ ಅಷ್ಟು ಒಂದು ಅಲಂಕೃತವಾದ ಉದ್ದನೇಶ್ವರನ ಆ ಸನ್ನಿಧಿ ಇರ್ಬೋದು, ಅಷ್ಟಬಂಧದ ವ್ಯವಸ್ಥೆಯೂ ಸಹ ನಾನು ನೋಡ್ಕೊಂಡಿದ್ದೆ. ಮರುದಿವಸ ಅದೇ ಆ ಕಲಶ ಇದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಕಲಶವನ್ನು ತಗೊಳ್ಳಿಕ್ಕೆ ಬಾಕಿ ಇದೆ ಅಷ್ಟೇ. ಅದೇ ಅಂದರೆ ನಾವು ಅನ್ನದಾನ ಸೇವೆ ಮಾಡಿದ್ದೆಲ್ಲ ಅದರ ಪ್ರತಿಫಲ, ನೀವು ಪ್ರಸಾದ ಸ್ವೀಕರಿಸಲೇಬೇಕು ಹೇಳಿದರು. ಪ್ರಾರ್ಥನೆ ಮಾಡಿ ಪ್ರಸಾದ ನಮ್ಮ ಮನೆಗೆ ಸಂಪೂರ್ಣ ಅನುಗ್ರಹ ಅಂದರೆ ನಮಗೆ ಅನುಗ್ರಹ ಆಗಿ ಹೋಯ್ತು ಅನ್ನುವಷ್ಟು ಆ ಭಕ್ತಿ ಭಾವ ನನ್ನ ಮನಸ್ಸಲ್ಲಿ ಬಂದಿದೆ. ನಮಗೇನು ಬಾಕಿ ಇಲ್ಲ, ಉದನೇಶ್ವರನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದೇನೆ ಎನ್ನುವುದು ಮನಸ್ಸಿನಲ್ಲಿ ತುಂಬ ಭಕ್ತಿ ಸಂತಸವನ್ನು ಮೂಡಿಸ್ತಾ ಇದೆ ಪ್ರೇಕ್ಷಕರೇ. ಹಾಗೆ ಇಷ್ಟು ಹೊತ್ತು ನೀವು ವೀಕ್ಷಿಸಿದ ಈ ಅಂದರೆ ಬಾಳೆಹಣ್ಣಿನ ಕೊಟ್ಟಿಗೆ ಮಾಡುವಂತಹ ಶ್ಯಾಮಲಕ್ಕನ ಮನೆಯಲ್ಲಿ ಮಾಡುವ ಒಂದು ಕಾರ್ಯಕ್ರಮದೊಂದಿಗೆ ನನಗೆ ಮನಸ್ಸಿನಲ್ಲಿ ಭಕ್ತಿಯ ಭಾವವನ್ನು ಪ್ರದರ್ಶಿಸಲಿಕ್ಕೆ ಅವರ ಮೂಲಕ ಹಾಡನ್ನು ಕೇಳಿಸಿಕೊಂಡಾಯಿತು. ನಾನು 4 ಸೆಂಟೆನ್ಸ್ ನಿಮ್ಮೊಂದಿಗೆ ಹಂಚಿಕೊಂಡಾಗಾಯಿತು. ಅದೆಲ್ಲ ವೀಕ್ಷಿಸಿದ ಅಂದರೆ ಆಲಿಸಿದ ನಿಮಗೆಲ್ಲರಿಗೂ ನಾನು ಪುನರಪ್ಪಿ ಸ್ವಾಗತವನ್ನು ನನಗೆ ಬಯಸ್ತೇನೆ. ಕೊನೆಗೊಮ್ಮೆ ಕೊಟ್ಟಿಗೆಯನ್ನು ನಿಮಗೆ ತೋರಿಸ್ತೇನೆ, ಮಾಡಿದಾಗ ಹೇಗೆ ಕಾಣಿಸ್ತದೆ ಕೊಟ್ಟಿಗೆ ಅಂತ ತೋರಿಸ್ತೇನೆ. ಬೆಂದಾಗಲಿ ಇನ್ನೇನು ಕೆಲವೇ ಕ್ಷಣದಲ್ಲೇ ಬೇಯ್ತದೆ. ಈಗ ಆಮೇಲೆ ತೋರಿಸಿಕೊಳ್ತೇನೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಕೊಟ್ಟಿಗೆ ಬೆಂದಾಯಿತು ನೋಡಿ, ಬಾಳೆಹಣ್ಣಿನ ಕೊಟ್ಟಿಗೆ ನೋಡಿ. ಬಾಳೆಯಿಂದ ಬಿಡಿಸುವ ಕ್ರಮ ನೋಡಿ ಹೇಗೆ ಅಂತ ನೋಡಿ. ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ಕೊಟ್ಟಿಗೆ. ನೋಡುವಾಗ ಅಷ್ಟು ಬ್ರೈಟಾಗಿ ಕಾಣ್ತಾ ಉಂಟು ಕೊಟ್ಟಿಗೆ. ಬಾಳೆಹಣ್ಣು ಕೊಟ್ಟಿಗೆ ಅಂತ ಗೊತ್ತಾಗಲಿಕ್ಕಿಲ್ಲ ನಿಮಗೆ, ಅಷ್ಟು ಚೆನ್ನಾಗಿದೆ ಅದು ಮಾತ್ರ. ಒಳ್ಳೆ ಚೆನ್ನಾಗಿ ಸ್ವೀಟ್ ಆಗಿ ತುಂಬ ರುಚಿಕರವಾಗಿರುತ್ತೆ ಕೊಟ್ಟಿಗೆ ನೋಡಿ. ಆ ಥರ ಬಾಳೆಯಿಂದ ಅದನ್ನು ಬಿಚ್ಚುವ ಕ್ರಮ ನೋಡಿ. ಹಾಗೆ ನಾವು ಮಡಚಿಟ್ಟದನ್ನು ಹಾಗೆ ಬಿಚ್ಚೋದು ನೋಡಿ ಬಾಳೆಯಿಂದ. ತಟ್ಟೆಯಲ್ಲಿ ನೋಡಿ, ತಟ್ಟೆಯಲ್ಲಿ ನೋಡಿ, ಇದನ್ನು ತಟ್ಟೆಯಲ್ಲಿ ಹಾಕಿ ತೋರಿಸ್ತೀವಿ. ಬಾಳೆಯಿಂದ ತೆಗೆದು ನೋಡಿ, ಬಾಳೆಯಿಂದ ತೆಗೆದು ನೋಡಿ, ತಟ್ಟೆಯಲ್ಲಿ ಹಾಗೆ ಹಾಕ್ಕೊಂಡು ಅದಕ್ಕೆ ಇನ್ನು ತುಪ್ಪ ಹಾಕಿ ತಿನ್ನೋದು. ಇನ್ನೇನಿಲ್ಲ, ರೆಡಿಯಾಗಿದೆ ಕೊಟ್ಟಿಗೆ. ತುಪ್ಪ ಬೇಕಿದ್ದಷ್ಟು ಹಾಕಿಕೊಳ್ಳೋದು, ತಿನ್ನೋದು. ಏನಿಲ್ಲ, ಬಾಳೆಲ್ಲ ಬೇಡ. ನೋಡಿ, ತುಪ್ಪ ಚೆನ್ನಾಗಿ ಹಾಕಿಕೊಳ್ಳೋದು, ತಿನ್ನೋದು. ತುಪ್ಪ ಹಾಕಿ ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರುತ್ತೆ. ಅದು ಬೇರೆ ಏನೂ ಬೇಡ. ಬೇಕಿದ್ದರೆ ನೀವು ಮಾಡಿಕೊಳ್ಳಿ, ಚಟ್ನಿ ಮಾಡ್ಬೋದು. ಅದೇ ಒಣಮೆಣಸು ಶುಂಠಿ ಹಾಕಿ ಚಟ್ನಿ ಮಾಡಿಕೊಳ್ಬೋದು. ಆಮೇಲೆ ಅಲ್ಲ, ಇದು ಹಸಿಮೆಣಸಿನಕಾಯಿ ಶುಂಠಿ ಮಾವಿನಕಾಯಿ ಹಾಗೆ ಚಟ್ನಿ ಅದು ಆಗ್ಬೋದು. ನಿಮಗೆ ಯಾವುದು ಮಾಡಬೇಕಾ ಆ ಚಟ್ನಿ ಮಾಡ್ಕೊಳ್ಬೋದು ಬೇಕಿದ್ದರೆ. ಅಂದರೆ ಸಿಹಿಗೆ ಯಾವಾಗಲೂ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚಟ್ನಿ ಬೇಕು ಅಂತ ಇಲ್ಲ, ಬೇಕಿದ್ದವರು ಚಟ್ನಿ ಸಾಂಬಾರು ಎಲ್ಲ ಕುಡಿಸಿಕೊಂಡು ತಿನ್ಬೋದು, ಪರವಾಗಿಲ್ಲ. ನೋಡಿ, ರುಚಿಕರವಾದ ಬಾಳೆಹಣ್ಣಿನ ಕೊಟ್ಟಿಗೆ ರೆಡಿ ಆಯಿತು ನೋಡಿ. ಈಗ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಮಾಡಿ ನೋಡಿ ಪ್ರಿಯ ವೀಕ್ಷಕರೇ. ಆಮೇಲೆ ನೀವು ಡೌಟ್ ಬಂದರೆ ಕೇಳಿಕೊಳ್ಳಿ, ನೀವು ಸಹ ಮಾಡಿ. ಬಾಳೆಹಣ್ಣಿನ ಕೊಟ್ಟಿಗೆ ಹೇಗಾಗುತ್ತೆ ನೋಡಿ, ಮಾಡಲಿಕ್ಕೆ ಸುಲಭ ಇದೆ, ನಿಜವಾಗಿ ಮಾಡಲಿಕ್ಕೆ ತುಂಬ ಸುಲಭ. ಬಾಳೆಹಣ್ಣಿಗಿದ್ರೆ ಏನಿಲ್ಲ, 1-2 ಲೋಟ ಅಕ್ಕಿ ಹಾಕಿದರೆ ನೋಡಿ, ಒಂದು 10-20 ಕೊಟ್ಟಿಗೆ ಆಗುತ್ತದೆ ನೋಡಿ. ಬಾಳೆಹಣ್ಣೆ ಸ್ವಲ್ಪ ಇದ್ದು, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಇದು ಬೆಲ್ಲ ಹಾಕಿಕೊಂಡ್ರೆ ಆಯಿತು. ಸ್ವೀಟ್ ಬೇಡ ಅಂದರೆ ಹಾಗೆ ಮಾಡ್ಬೋದು. ಒಳ್ಳೆ ಹಣ್ಣಾದ ಬಾಳೆಹಣ್ಣನ್ನು ಹಾಗೆ ಮಾಡಿಕೊಳ್ಬೋದು. ನೀವು ಮಾಡಿ ನೋಡಿ, ಸುಲಭದಲ್ಲಿ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ತುಂಬ ರುಚಿಕರವಾಗಿದೆ, ಮಕ್ಕಳಿಗೂ ತುಂಬ ಇಷ್ಟಪಡ್ತಾರೆ. ನಿಮಗೆ ಗೊತ್ತಾದರೆ ನಿಮಗೆ ಆಗಾಗ ಮಾಡ್ಕೊಳ್ಬೋದು ಅದನ್ನು. ಏನಿಲ್ಲ, ಈಗ ಊರಲ್ಲಿ ಇರುವವರಿಗೆ, ಊರಲ್ಲಿ ಜಮೀನಿದ್ದರೆ ತೋಟದೆಲ್ಲ ಬಾಳೆ ಗಿಡ ಇರುತ್ತೆಲ್ಲ, ಹಾಗಾದರೆ ವೇಸ್ಟ್ ಮಾಡಬೇಕು ಅಂತ ಇಲ್ಲ. ಹಲ್ವ ಮಾಡ್ಕೊಳ್ಳೋದು, ದೋಸೆ ಮಾಡ್ಕೊಳ್ಳೋದು, ಕೊಟ್ಟಿಗೆ ಮಾಡ್ಕೊಳ್ಳೋದು ಎಲ್ಲ ಮಾಡ್ಬೋದು. ಅಲ್ಲ, ಇದು ಸಿಟಿಲಿರೋರಿಗೂ ಮಾಡ್ಬೋದು, ಏನಿಲ್ಲ. ಒಂದು 10 ಬಾಳೆಹಣ್ಣು ತಂದರೆ ಆಯ್ತಲ್ಲ ಅಂತಂದು ಹಾಕಿ. ಬಾಳೆ ಇವೆಲ್ಲ ಸಿಗುತ್ತೆ ನಮಗೆ ಸಿಟಿಯಲ್ಲಿ, ಮಡಚಿ ಇಟ್ಟುಕೊಂಡು ಮಾಡಿರಾಯ್ತು. ಪ್ರಿಯ ವೀಕ್ಷಕರೇ, ನಿಮ್ಮ ಸಹಕಾರ ಎಂದು ಇರಲಿ. ನಮ್ಮ ಧನ್ಯ ಎಂಜಾಯ್ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ತನಕ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ಎಂದೂ ಇರಲಿ ವೀಕ್ಷಕರೇ. ಇನ್ನೊಂದು ಮುಂದಿನ ವೀಡಿಯೋದಲ್ಲಿ ನಾವು ಸಿಗೋಣ, ಪುನಃ ಭೇಟಿಯಾಗೋಣ. ವೀಕ್ಷಿಸಿ ನಿಮಗೆಲ್ಲರಿಗೂ ಪುನರಪಿ ಧನ್ಯವಾದಗಳು. ನಮಗೆ ಈ ಒಂದು
ಬಾಳೆಹಣ್ಣಿನ ಕೊಟ್ಟಿಗೆ ಮಾಡಲು ಸಹಕರಿಸಿದ ಶ್ಯಾಮಲಾ ಎಸ್ ಎನ್ ಭಟ್ ಬಳದಳಕ ನೋಡಿ, ಇವರು ನಮ್ಮ ಫ್ರೆಂಡು, ಅಕ್ಕ ಎಲ್ಲ ಹೌದು. ಅವರಿಗೂ ನಾವು ಅವರ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸೋಣ. ಅವರಿಗೆ ಸಹ ಧನ್ಯವಾದ ಹೇಳಲೇಬೇಕು. ಅಂದರೆ ನಾನು ಸುಮಾರು ಅಡುಗೆ ಅವರ ಹೆಲ್ಪಿಂದ ಇಲ್ಲಿ ಮಾಡಿದೆ, ಕಲ್ತುಕೊಂಡೆ, ನಾನು ಸಹ ಮಾಡಿದೆ, ನೋಡಿದೆ. ನನಗೆ ಸಹ ಮಾಡಬೇಕು ತುಂಬ ದಿವಸ ನಮ್ಮ ಅಮ್ಮ ಎಲ್ಲ ಮಾಡ್ತಾಯಿದ್ರು ನೋಡಿ. ಇವತ್ತು ಇಲ್ಲಿ ಮಾಡುವ ಅವಕಾಶ ಒದಗಿ ಬಂತು, ಮಾಡಿ ಆಯಿತು ನೋಡಿ. ಇನ್ನೂ ಏನೂ ಹೆದರಿಕಿಲ್ಲ, ಯಾವಾಗ ಬೇಕಿದ್ರೂ ಮಾಡ್ಕೊಳ್ಬೋದು. ನಮಸ್ತೆ, ಧನ್ಯವಾದಗಳು.